ಅರ್ಬನ್ ಇಂಡಿಯಾ ಮಿನಿಸ್ಟ್ರೀಸ್ನವರು ಪ್ರಸ್ತುತಪಡಿಸುತ್ತಿರುವ 40 ದಿನಗಳ ಧ್ಯಾನ ಸುರುಳಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ 40 ದಿನಗಳ ಧ್ಯಾನಗಳು ಡಾಕ್ಟರ್ PC ಮ್ಯಾಥ್ಯೂ ಮತ್ತು ಶ್ರೀಮತಿ ಸಿಬಿ ಮ್ಯಾಥ್ಯೂ ಅವರು ರಚಿಸಿದ ಧ್ಯಾನಗಳಾಗಿವೆ. ದಿನ 24 ಶಕ್ತಿ. ಈ ವಿಶ್ವದ ದೇವರು ತನ್ನ ಬಾಯಿಯ ಮಾತಿನ ಮೂಲಕ ಎಲ್ಲವನ್ನು ಸೃಷ್ಟಿಸಿದನು. ತ್ರಯೇಕ ದೇವರ ಕುಟುಂಬದ ಶಕ್ತಿಯು ನಾವು ಸುತ್ತಲೂ ನೋಡುವ ಮತ್ತು ಆನಂದಿಸುವ ಎಲ್ಲವನ್ನೂ ಸೃಷ್ಟಿಸಿತು. ಆತನ ಶಕ್ತಿಯು ಗ್ರಹಿಕೆಗೆ ಮೀರಿದ್ದಾಗಿದೆ. ಆದರೆ ಅಪೊಸ್ತಲರ ಕೃತ್ಯಗಳಲ್ಲಿ ಯೇಸು ತನ್ನ ಶಿಷ್ಯರಿಗೆ ನೀಡಿದ ಭವ್ಯವಾದ ಭರವಸೆಯು ಆತನು ತನ್ನ ದೈವಿಕ ಶಕ್ತಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳುತ್ತಾನೆ ಎಂದು ನಂಬುವಂತೆ ನಮ್ಮನ್ನು ಪ್ರೇರೇಪಿಸುತ್ತದೆ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನದಲ್ಲಿ, ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವಾಗ ನೀವು ಬಲವನ್ನು ಹೊಂದುವಿರಿ ಎಂದು ಯೇಸು ಹೇಳಿದನು. ಯೇಸುವನ್ನು ಪ್ರಾಮಾಣಿಕವಾಗಿ ನಂಬುವ ಎಲ್ಲರ ಮೇಲೆ ದೇವರು ತನ್ನ ಶಕ್ತಿಯನ್ನು ಸುರಿದಿದ್ದಾನೆ ಎಂದು ಅಪೊಸ್ತಲ ಪೌಲನು ದೇವರ ಶಕ್ತಿಯ ಬಗ್ಗೆ ಮಾತನಾಡುತ್ತಾನೆ. ಎಫೆಸ 1:19ರಲ್ಲಿ, ನಂಬುವವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದದ್ದೆಂಬುದನ್ನು ನೀವು ತಿಳುಕೊಳ್ಳುವಂತೆ ಅನುಗ್ರಹಿಸಲಿ ಎಂದು ಪೌಲನು ಬೇಡಿಕೊಳ್ಳುತ್ತಾನೆ. ಈ ಶಕ್ತಿಯು ಯೇಸುವನ್ನು ಜೀವಕ್ಕೆ ತರುವಲ್ಲಿ ದೇವರು ಪ್ರಯೋಗಿಸಿದ ಶಕ್ತಿಯೇ ಆಗಿದೆ. ಹಾಗಾದರೆ ಈ ಬಲ ಅಥವಾ ಶಕ್ತಿ ಏನು? ನಮ್ಮಲ್ಲಿ ಪ್ರತಿಯೊಬ್ಬರೊಂದಿಗೆ ತನ್ನ ಶಕ್ತಿಯನ್ನು ಹಂಚಿಕೊಳ್ಳಲು ಬಯಸುವ ದೇವರನ್ನು ನಾವು ಭೂಮಿಯ ಮೇಲೆ ಎಲ್ಲಿ ಸಂಧಿಸಬಹುದು? ಯಾವುದೇ ಮಾನವ ನಾಯಕನು ಇನ್ನೊಬ್ಬ ವ್ಯಕ್ತಿಯೊಂದಿಗೆ ತನ್ನ ಶಕ್ತಿಯನ್ನು ಹಂಚಿಕೊಳ್ಳಲು ಬಯಸುವುದಿಲ್ಲ. ಆದರೆ ಕರ್ತನಾದ ಯೇಸು ತನ್ನ ಶಿಷ್ಯರು ತನಗಿಂತ ಪ್ರಬಲವಾದ ಅದ್ಭುತಗಳನ್ನು ಮಾಡುತ್ತಾರೆ ಎಂದು ಹೇಳಿದನು. ಯೇಸು ಕೊಡುವ ಈ ಶಕ್ತಿಯು ಆತನನ್ನು ಮಹಿಮೆ ಪಡಿಸುವುದು ಮತ್ತು ಆತನ ರಾಜ್ಯದ ಕಡೆಗೆ ಜನರನ್ನು ಸೆಳೆಯುತ್ತದೆ. ಅದ್ಭುತವಾದ ಕ್ರಿಸ್ತನ ಪುನರುತ್ಥಾನದ ಶಕ್ತಿಯಲ್ಲಿ ಆತನನ್ನು ತಿಳಿದುಕೊಳ್ಳಲು ಪ್ರಾಮಾಣಿಕವಾಗಿ ಬಯಸುತ್ತೇನೆ ಎಂದು ಪೌಲನು ಹೇಳುತ್ತಾನೆ. ಆದ್ದರಿಂದ ಇದು ಇತರರಿಗೆ ದೇವರಿಗೆ ಸಾಕ್ಷಿಯಾಗುವ ಮತ್ತು ಪ್ರದರ್ಶಿಸುವ ಶಕ್ತಿಯೇ ಆಗಿದೆ. ಈ ಶಕ್ತಿಯು ಮಣ್ಣಿನ ಪಾತ್ರೆಗಳಲ್ಲಿ ಅಡಗಿದೆ ಎಂದು ತಿಳಿಯುವುದು ಆಸಕ್ತಿದಾಯಕವಾಗಿದೆ. 2 ಕೊರಿಂಥ 4:7ರಲ್ಲಿ ನಾವು ನೋಡುವ ಹಾಗೆ, ಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುವ ಮಣ್ಣಿನ ಪಾತ್ರೆಯು ಯಾವಾಗ ಬೇಕಾದರೂ ಬಿರುಕು ಬಿಡಬಹುದು ಮತ್ತು ತನ್ನ ಶಕ್ತಿಯನ್ನು ಆ ಪಾತ್ರೆಯು ಎಂದಿಗೂ ಕೊಚ್ಚಿಕೊಳ್ಳುವುದಿಲ್ಲ. ದೇವರ ಶಕ್ತಿಯು ಸಾಮಾನ್ಯ ಮನುಷ್ಯರ ಮೂಲಕ ಕಾರ್ಯನಿರ್ವಹಿಸುತ್ತದೆ ಎಂಬುದು ಅದ್ಭುತವಾಗಿದೆ. ಆದ್ದರಿಂದ ಆ ಶಕ್ತಿಯು ದೇವರನ್ನು ಪ್ರದರ್ಶಿಸಲು ಮಾತ್ರ ನೀಡಲಾಗಿದೆಯೇ ಹೊರತು ಯಾವುದೇ ಮನುಷ್ಯನನ್ನೂ ಅಲ್ಲ. ಯೇಸು ಪ್ರದರ್ಶಿಸಿದ ಶಕ್ತಿಯು ಮತ್ತೊಂದು ಆಯಾಮವನ್ನು ಹೊಂದಿದೆ. ಅದನ್ನು ಇತರರು ಗುರುತಿಸಲು ಕಷ್ಟ. ಶಿಲುಬೆಗೇರಿಸಿದ ನಂತರ ತನ್ನ ಶಿಷ್ಯರು ಭಯಭೀತರಾಗಿದ್ದಾರೆ ಎಂದು ಯೇಸು ತಿಳಿದಾಗ ಅವರ ಸಬಲೀಕರಣಕ್ಕಾಗಿ ಅವರ ಮೇಲೆ ಪವಿತ್ರಾತ್ಮನನ್ನು ಉಸುರಿಸಿದನು. ಮತ್ತು ಆತನು ಅವರಿಗೆ ಹೇಳಿದ ಅಮೂಲ್ಯವಾದ ವಿಷಯವೆಂದರೆ, ನೀವು ಯಾರ ಪಾಪಗಳನ್ನು ಕ್ಷಮಿಸಿದರೆ ಅವರು ಕ್ಷಮಿಸಲ್ಪಡುತ್ತಾರೆ, ನೀವು ಯಾರ ಪಾಪವನ್ನು ಕ್ಷಮಿಸುವುದಿಲ್ಲವೋ ಅವರು ಕ್ಷಮಿಸಲ್ಪಡುವುದಿಲ್ಲ. ತನ್ನ ಶಿಷ್ಯರಿಗೆ ಆಗ ಇದ್ದ ಅತಿ ದೊಡ್ಡ ಅಗತ್ಯತೆ ಕ್ಷಮಿಸುವ ಶಕ್ತಿ ಎಂದು ಯೇಸು ಬಲ್ಲವನಾಗಿದ್ದನು. ಶಿಷ್ಯರು ಯೇಸುವನ್ನು ಹಿಡುಕೊಟ್ಟ ಯೂದ, ಯೇಸುವನ್ನು ಶಿಲುಬೆಗೇರಿಸಿದ ನಾಯಕರು ಮತ್ತು ಯೇಸುವಿನ ವಿರುದ್ಧ ಕೂಗಿದ ಜನಸಮೂಹವನ್ನು ಶಿಷ್ಯರು ಕ್ಷಮಿಸಬೇಕಾಗಿತ್ತು. ಆದ್ದರಿಂದ ಅವರಿಗೆ ನೀಡಲಾದ ಶಕ್ತಿಯು ಅವರ ಶತ್ರುಗಳನ್ನು ಪ್ರೀತಿಸುವ ಶಕ್ತಿ, ಅವರ ವಿರೋಧಿಗಳ ಸೇವೆ ಮಾಡುವ ಶಕ್ತಿ, ಉದಾರವಾಗಿ ಕೊಡುವ ಶಕ್ತಿ, ದೇವರು ಮತ್ತು ಆತನ ಉದ್ದೇಶಗಳಿಗಾಗಿ ತಮ್ಮ ಜೀವನವನ್ನು ಅರ್ಪಿಸುವ ಶಕ್ತಿಯೇ ಆಗಿತ್ತು. ಬಲ ಅಥವಾ ಶಕ್ತಿಯಲ್ಲಿ ಆತನಂತೆ ಆಗುವುದೆಂದರೆ ಕ್ರಿಸ್ತನನ್ನು ವಿವಿಧ ರೀತಿಯಲ್ಲಿ ಪ್ರದರ್ಶಿಸುವ ಸಲುವಾಗಿ ಆತನ ಮಕ್ಕಳಾದ ನಮಗೆ ನೀಡಲಾದ ಶಕ್ತಿಯನ್ನು ನಾವು ಚಲಾಯಿಸುವುದು ಆಗಿದೆ. ಪ್ರಾರ್ಥನೆ ಮಾಡೋಣ. ಪ್ರಿಯ ಯೇಸುವೆ, ಇತರರನ್ನು ಪ್ರೀತಿಸಲು, ಕ್ಷಮಿಸಲು ಮತ್ತು ನಿನ್ನ ಕೃಪೆಯನ್ನು ಪ್ರಕಟಿಸಲು ನಮಗೆ ಇಂದು ನಿನ್ನ ಶಕ್ತಿ ಬೇಕು. ಕ್ರಿಸ್ತನ ಮಹತ್ತರವಾದ ಬಲವನ್ನು ಅದ್ಭುತ ಕಾರ್ಯಗಳ ಮೂಲಕ ಪ್ರಚುರಪಡಿಸುವಂತೆ ನಮಗೆ ಬಲವನ್ನು ನೀಡು. ಇದರಿಂದ ಅನೇಕರು ನಿನ್ನನ್ನು ಗುರುತಿಸುತ್ತಾರೆ ಮತ್ತು ನಿನ್ನ ರಾಜ್ಯದ ಭಾಗವಾಗುತ್ತಾರೆ.
ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೆನ್. ಈ ಧ್ಯಾನಗಳು ನಿಮಗೆ ಆಶೀರ್ವಾದವಾಗಿವೆ ಎಂದು ನಂಬುತ್ತೇವೆ. ಇದನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೂ ಸಹ ಕಳುಹಿಸಿರಿ. ಆತನಂತೆ ಆಗುವುದು, ಆತನ ಜೊತೆ ಇರುವುದು, ಆತನಿಗೋಸ್ಕರ ಇರುವುದು ಎಂಬ ಧ್ಯಾನ ಸುರುಳಿಗಳು ಇಂಗ್ಲಿಷ್ನಲ್ಲಿ ಲಭ್ಯವಿದೆ. ಅದನ್ನು urbanindia.org ಯಲ್ಲಿ ನೀವು ಕೊಳ್ಳಬಹುದು.